ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನೋಡಿರ್ತೀರ, ಅದೇ ಮುಖ ಇದು ಮಿಸ್ಟರ್ ಪ್ರಿಯಾಂಕ್ ಖರ್ಗೆ, ಸನ್ ಆಫ್ ಮಲ್ಲಿಕಾರ್ಜುನ್ ಖರ್ಗೆ. ಜೂನ್ 4ನೇ ತಾರೀಕು 2025 ಬೆಳಗ್ಗೆ ಸುಮಾರು 9:20ಕ್ಕೆ ಇವರನ್ನ ಎಕ್ಸ್ ಖಾತೆಯಲ್ಲಿ ನೋಡಿದ್ದು. ಅದಾದ್ಮೇಲೆ ಎಲ್ಲೂ ಕೂಡ ಕಾಣಿಸ್ಲೇ ಇಲ್ಲ. ಸುಮಾರು 12 ತಾಸು ಇವರ ಬಗ್ಗೆ ಒಂದೇ ಒಂದು ಸುಳಿವು ಕೂಡ ಯಾರಿಗೂ ಸಿಕ್ಕಿರಲಿಲ್ಲ. ಇಂಟರ್ನ್ಯಾಷನಲ್ ಲೀಡರ್ ಎನಿಸ್ಕೊಂಡ ಪ್ರಿಯಾಂಕ್ ಖರ್ಗೆ ಅವರು ತನಗೆ ಸಂಬಂಧವೇ ಇಲ್ಲದ ವಿಷಯದಲ್ಲಿ ಮೂಗು ತೋರಿಸ್ತಾ ಇದ್ದವರು. ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿಯೇ 11 ಜನ ಅಮಾಯಕರ ಪ್ರಾಣ ಹೋದರೂ ಕೂಡ ಕಾಣಿಸ್ಲೇ ಇಲ್ಲ. ಪಹಲ್ಗಾಮ್ ದಾಳಿಯಾದಾಗ ಸೆಕ್ಯೂರಿಟಿ ಫೇಲ್ಯೂರ್ ಅಂತ ಇಷ್ಟುದ್ದ ಬರೆದಿದ್ದ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆಂಗಳೂರಿನ ವಿಷಯ ಕಂಡೇ ಇರಲಿಲ್ವ? ಹಾಗಾದ್ರೆ ಸಿದ್ದರಾಮಯ್ಯ ಅವರ ಮುಖಕ್ಕೆ ಯಾಕೆ ಕ್ಯಾಕರ್ಸ್ ಉಗಿಲಿಲ್ಲ? ಪೂರ್ವ ಸಿದ್ಧತೆ ಇಲ್ಲದೆ ಯಾಕೆ ಕಾರ್ಯಕ್ರಮ ಮಾಡಿದ್ರ ಅಂತ ಒಂದೇ ಒಂದು ಪ್ರಶ್ನೆ ಕೇಳಲೇ ಇಲ್ಲ. ನಾವು ಬಹಳ ಆಶ್ಚರ್ಯದಿಂದಲೇ ಕಾಯ್ತಾನೆ ಇದ್ವಿ. ಎಷ್ಟೊತ್ತಿಗೆ ಬರ್ತಾರಣ್ಣ, ಎಷ್ಟೊತ್ತಿಗೆ ಸಿದ್ದರಾಮಯ್ಯ ಅವ್ರಿಗೆ ಪ್ರಶ್ನೆ ಮಾಡ್ತಾರೆ ಅಂತ. ಫೈನಲಿ ರಾತ್ರಿ 10:20 ಪ್ರಿಯಾಂಕ್ ಖರ್ಗೆ ಅವರಿಗೆ ಎಚ್ಚರ ಆಯಿತು ಕಾಣುತ್ತೆ. ಒಂದು ಟ್ವೀಟ್ ಬರುತ್ತೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ತಂಡದ ವಿಜಯೋತ್ಸವ ಆಚರಣೆಯ ವೇಳೆ ಉಂಟಾದ ಕಾಲ್ತುಳಿತದ ದುರಂತವು ಅತ್ಯಂತ ಆಘಾತಕಾರಿ. ಸರ್ಕಾರ ಕೈಗೊಂಡ ರಕ್ಷಣಾ ವ್ಯವಸ್ಥೆಗಳನ್ನೂ ಮೀರಿ ಅನಿರೀಕ್ಷಿತವಾಗಿ ಉಂಟಾದ ಕಾಲ್ತುಳಿತದಿಂದ ಹಲವರು ಗಾಯಗೊಂಡು ಸುಮಾರು 11 ಜನರು ಸಾವನ್ನಪ್ಪಿ ಸಂಭ್ರಮದ ಸಮಾರಂಭವು ಶೋಕವಾಗಿ ಮಾರ್ಪಟ್ಟಿರುವುದು ಅತ್ಯಂತ ನೋವಿನ ಸಂಗತಿ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರು ಆದಷ್ಟು ಬೇಗ ಗುಣಮುಖರಾಗಲಿ ಎಂದು ಹಾರೈಸುತ್ತೇನೆ. ಮೃತರ ದುಃಖ ತಪ್ತ ಕುಟುಂಬಗಳಿಗೆ ನನ್ನ ಸಂತಾಪಗಳು. ಸರ್ಕಾರವು ಮೃತರ ಕುಟುಂಬಗಳಿಗೆ ಎಲ್ಲ ರೀತಿಯ ನೆರವು ಹಾಗೂ ನೈತಿಕ ಸ್ಥೈರ್ಯ ನೀಡಲು ಬದ್ಧವಾಗಿದೆ. ಅರೆ, ಒಂದೇ ಒಂದು ಕಡೆ ಕೂಡ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಬರೆದಿಲ್ಲ. ಪೂರ್ವ ಸಿದ್ಧತೆ ಇಲ್ಲದೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇ ಇದಕ್ಕೆ ಕಾರಣ ಅಂತಲೂ ಹೇಳಿಲ್ಲ. ಅದೇನೋ ಒಂದು ಲೈನ್ ಬರೆದಿದ್ರಪ್ಪ. ಸರ್ಕಾರ ಕೈಗೊಂಡ ರಕ್ಷಣಾ ವ್ಯವಸ್ಥೆಗಳನ್ನೂ ಮೀರಿ ಅನಿರೀಕ್ಷಿತವಾಗಿ ಉಂಟಾದ ಕಾಲ್ತುಳಿತದಿಂದ ಹಲವರು ಗಾಯಗೊಂಡು ಸುಮಾರು 11 ಜನರು ಸಾವನ್ನಪ್ಪಿ ಸಂಭ್ರಮದ ಸಮಾರಂಭವು ಶೋಕವಾಗಿ ಮಾರ್ಪಟ್ಟಿರುವುದು ಅತ್ಯಂತ ನೋವಿನ ಸಂಗತಿ. ಪ್ರಿಯಾಂಕ್ ಖರ್ಗೆ ಅವರೇ, ಯಾವುದ್ರಿ ಅನಿರೀಕ್ಷಿತ? ಇಡೀ ಜಗತ್ತಿನಲ್ಲಿ ಒಂದು ಫುಟ್ಬಾಲ್ ತಂಡ ಬಿಟ್ಟರೆ ಹೈಯೆಸ್ಟ್ ಫ್ಯಾನ್ ಬೇಸ್ ಇರೋ ತಂಡ ಅಂದರೆ ಅದು ನಮ್ಮ RCB. ಅಂಥ ತಂಡ ಕಪ್ ಗೆದ್ದಾಗ ಎಲ್ಲರನ್ನೂ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ 4 ಗಂಟೆಗೆ ಬನ್ನಿ ಕಾರ್ಯಕ್ರಮಕ್ಕೆ ಅಂತ ಆಹ್ವಾನಿಸಿದ್ರಲ್ಲ, ಇದು ಅನಿರೀಕ್ಷಿತವ. ಜನ ಸೇರ್ತಾರೆ ಅಂತ ಗೊತ್ತಿದ್ರು ಒಂದು ಪಕ್ಕಾ ಪ್ಲಾನ್ ಇಲ್ಲದೆ ಕಾರ್ಯಕ್ರಮ ಆಯೋಜನೆ ಮಾಡಿ ಎಲ್ಲರನ್ನ ಹೀಗೆ ಬಿಟ್ಟಿದ್ದು ಅನಿರೀಕ್ಷಿತವ. ಹಾಗಾದ್ರೆ ಜೂನ್ 3 ರಾತ್ರಿ ಫೈನಲ್ ಪಂದ್ಯದಲ್ಲಿ RCB ಗೆಲುವು ಸಾಧಿಸುತ್ತೆ. ಅಟ್ಲೀಸ್ಟ್ ಒಂದು ದಿನ ಪಕ್ಕಾ ಪ್ಲಾನ್ ಮಾಡಿಕೊಂಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು ಬಿಟ್ಟು ಕ್ರೆಡಿಟ್ಗೋಸ್ಕರ ಆತುರವಾಗಿ ಮರುದಿನವೇ ಅವರನ್ನು ಕರೆಸ್ಕೊಂಡು ಸರ್ಕಾರಿ ಕಾರ್ಯಕ್ರಮ ಅನ್ನೋ ಹಾಗೆ ವಿಧಾನಸೌಧದ ಮುಂದೆ ಕರೆಸಿದ್ರಲ್ಲ, ಇದು ಅನಿರೀಕ್ಷಿತವ. ನಿಮ್ಮ ಮಾತುಗಳು ಎಷ್ಟೊಂದು ಬಾಲಿಶವಾಗಿದೆ. ಜನ ನಿಮಗೆ ಹೇಗೆ ಉಗಿತಾ ಇದ್ದಾರೆ, ಎಷ್ಟು ಸಿಟ್ಟಾಗಿದ್ದಾರೆ ಅನ್ನೋದು ಗೊತ್ತಾಗಬೇಕು ಅಂದರೆ ಒಂದು ಸಲ ನೀವು ಮಾಡಿರೋ ಟ್ವೀಟ್ಗೆ ಬಂದಿರೋ ರಿಪ್ಲೈಗಳನ್ನು ನೋಡಿ ನಿಮಗೆ ಅರ್ಥ ಆಗುತ್ತೆ. ಒಂದೊಂದು ದೃಶ್ಯಗಳನ್ನು ನೋಡಿದ್ರೆ ಕರುಳು ಚುರುಕನ್ಸುತ್ತೆ. 18 ವರ್ಷಗಳಿಂದ ಕಾದು ಈ ಸಲ RCB ಗೆದ್ದಿದೆ ಅನ್ನೋ ಖುಷಿಯನ್ನು ಒಂದು ದಿನ ಕೂಡ ಸಂಭ್ರಮಿಸೋಕೆ ಬಿಡ್ಲಿಲ್ವಲ್ಲ. ಆ ವಿಧಾನಸೌಧದ ಮುಂದೆ ರಾಜಕಾರಣಿಗಳು, ಅವರ ಫ್ಯಾಮಿಲಿ, ಅಧಿಕಾರಿಗಳು, ಅವ್ರ ಫೋಟೋ ಇದೆಲ್ಲ ನೋಡ್ತಾ ಇದ್ರೆ ತೆವಲಿಗೆ ಈ ಅಮಾಯಕರನ್ನ ಬಲಿ ಕೊಟ್ರಲ್ಲ ಅಂತ ಅನಿಸದೇ ಇರುತ್ತಾ? ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ತುಳಿತದಿಂದ ಇಂದು ಸಂಜೆ ಸಂಭವಿಸಿದ ಸಾವುಗಳು ಇದು ಸರ್ಕಾರಿ ಪ್ರಾಯೋಜಿತ ಕೊಲೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಅಂತೂ ಇಲ್ಲ. ಸ್ಥಳದಲ್ಲಿದ್ದು ವ್ಯವಸ್ಥೆಯ ಮೇಲುಸ್ತುವಾರಿ ನೋಡ್ಕೊಳ್ಬೇಕಾದ DCM ಹಾಗೂ ಬೆಂಗಳೂರು ಉಸ್ತುವಾರಿ ಸಚಿವ DK ಶಿವಕುಮಾರ್ ಅವರು ಫೋಟೋ ತೆಗೆಸ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ರು. ಕಡೆ ಕ್ಷಣದವರೆಗೂ ಮೆರವಣಿಗೆ ಮಾಡಬೇಕು ಬೇಡವೋ ಏನು ಎತ್ತ ಯಾವುದೇ ಸ್ಪಷ್ಟತೆ ಕೂಡ ಅಲ್ಲಿ ಪೊಲೀಸರಿಗೆ ಇರಲೇ ಇಲ್ಲ. ಲಕ್ಷಾಂತರ ಜನ ಸೇರುವ ಕ್ರೀಡಾಂಗಣದ ಬಳಿ ಒಂದೇ ಒಂದು ಆಂಬ್ಯುಲೆನ್ಸ್ ಕೂಡ ಕಾಣಿಸ್ಲಿಲ್ಲ. ಅಗ್ನಿಶಾಮಕ ದಳ ಅಂತೂ ಇರಲೇ ಇಲ್ಲ.
ಇವರ ನೆಗ್ಲಿಜೆನ್ಸಿಗಳು ಒಂದಾ ಎರಡ? ಇದಕ್ಕೆಲ್ಲ ಯಾರು ಹೊಣೆ ಹಾಗಾದ್ರೆ? ಇದೆಲ್ಲ ಆದಮೇಲೆ ಸಿದ್ದರಾಮಯ್ಯ ಅವರ ಸುದ್ದಿಗೋಷ್ಠಿಯನ್ನು ನೋಡಬೇಕಿತ್ತು. ಇಂಥವು ಬೇಕಾದಷ್ಟು ಕಡೆ ನಡೆದಿದ್ದಾವೆ. ಆದರೆ ನಾನು ಎಲ್ಲನೂ ಈಗ ಡಿಫೆಂಡ್ ಮಾಡ್ಕೊಳಕ್ಕೆ ಹೋಗಲ್ಲ. ಅಲ್ಲಿ ನಡೆದಿದ್ದಾವೆ, ಹಿಂದೆ ನಡೆದಿತ್ತು, ಇದರಲ್ಲಿ ಕುಂಭಮೇಳದಲ್ಲಿ ನಡೆದಿತ್ತು ಅಂತ ಹೇಳಿ ಇಲ್ಲಿ ಡಿಫೆಂಡ್ ಮಾಡ್ಕೊಳಕ್ಕೆ ನಾನು ಹೋಗಿದ್ದೀನ? ಕುಂಭಮೇಳದಲ್ಲಿ ಎಷ್ಟು ಒಂದು 50-60 ಜನ ಸತ್ತಿದ್ರು. ಶಾಂಪೇಡಿ ಯಾರು ಯಾರು ನಾನು ಟೀಕೆ ಮಾಡಿದ್ನ? ನಾನ್ ಟೀಕೆ ಮಾಡಿದ್ನೇನ್ರಿ? ನಾನ್ ಟೀಕೆ ಮಾಡಿದ್ನ? ಯಾರು ಮಾಡಿದ್ದವರು? ಕಾಂಗ್ರೆಸ್ನಿಂದ ಬೇರೆ. ನಾನ್ ಮಾಡಿದ್ನೇನ್ರಿ? ಸರ್ಕಾರದಿಂದ ಮಾಡಿಲ್ಲ, ಕರ್ನಾಟಕ ಸರ್ಕಾರ ಮಾಡಿಲ್ಲ. ಬೇಕಾದಷ್ಟು ಕಡೆ ನಡೆದಿದೆ. ಇವ್ರ ಮಾತಿನಲ್ಲಿ ಒಂಚೂರಾದ್ರೂ ನೋವು ಅನ್ನೋದು ಕಾಣಿಸ್ತಾ ಇದೆಯಾ? ಹಿಂಗಾಯ್ತಲ್ಲ ಅನ್ನೋ ಪಶ್ಚಾತ್ತಾಪ ಏನಾದ್ರೂ ಇದೆಯಾ? ಪ್ರಶ್ನೆ ಕೇಳುವ ಪತ್ರಕರ್ತರನ್ನೇ ಹೆದರಿಸುವ ಕೆಲಸ ಬೇರೆ ಮಾಡ್ತಾರೆ. ಸಿದ್ದರಾಮಯ್ಯ ಅವರೇ, ಕುಂಭಮೇಳದಲ್ಲಿ 50-60 ಜನ ಸತ್ತಿದ್ದಾರೆ ಅಂತಿರಲ್ಲ, ಸ್ವಲ್ಪ ಲೆಕ್ಕ ಕೊಡಬಹುದಾ? ಎಲ್ಲಿ ಸತ್ರು 50-60 ಜನ? ನಿಮಗೆ 1-2 ಲಕ್ಷ ಜನರನ್ನ ನಿಭಾಯಿಸೋದಕ್ಕಾಗಲಿಲ್ಲ, ಇನ್ನು ಕುಂಭಮೇಳದ ಬಗ್ಗೆ ಮಾತಾಡೋ ಅಧಿಕಾರ ಇದೆಯಾ? ಕುಂಭಮೇಳದಲ್ಲಿ ಸೇರಿದ್ದು ಕೋಟಿ ಜನ, ಸುಮಾರು 65 ಕೋಟಿ ಜನ ಅದರಲ್ಲಿ ಪಾಲ್ಗೊಂಡಿದ್ರು. ಈಗ ಕೇಳಿದ್ರೆ ಕಾಂಗ್ರೆಸ್ ಟೀಕೆ ಮಾಡಿದ್ದು ನನಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ವ್ಯತ್ಯಾಸ ಹೇಗಿದೆ ನೋಡಿ. ಇದೇ ಕುಂಭಮೇಳದಲ್ಲಿ ಕಾಲು ತುಳಿತಾ ಆದಾಗ UP CM ಯೋಗಿ ಆದಿತ್ಯನಾಥ್ ಅವರ ಮಾತು ಹೇಗಿತ್ತು, ಈಗ ಸಿದ್ದರಾಮಯ್ಯ ಅವರ ಮಾತು ಹೇಗಿದೆ ಅಂತ ಎರಡನ್ನೂ ಹೋಲಿಕೆ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. घटना दुखद है, मर्माहत करने वाला है. उन सभी परिजनों के प्रति हमारी पूरी संवेदना है. हम लोग रात्रि से ही लगातार प्रशासन के संपर्क में हैं. मेला प्राधिकरण, पुलिस प्रशासन, NDRF, SDRF, और भी अन्य जितने भी व्यवस्थाएं हो सकती थी उन सबको वहां पर तैनात किया गया है. ಇಂಥವು ಬೇಕಾದಷ್ಟು ಕಡೆ ನಡೆದಿದ್ದಾವೆ. ಆದರೆ ನಾನು ಎಲ್ಲನೂ ಈಗ ಡಿಫೆಂಡ್ ಮಾಡ್ಕೊಳಕ್ಕೆ ಹೋಗಲ್ಲ. ಅಲ್ಲಿ ನಡೆದಿದ್ದಾವೆ, ಹಿಂದೆ ನಡೆದಿತ್ತು, ಇದರಲ್ಲಿ ಕುಂಭಮೇಳದಲ್ಲಿ ನಡೆದಿತ್ತು ಅಂತ ಹೇಳಿ ಇಲ್ಲಿ ಡಿಫೆಂಡ್ ಮಾಡ್ಕೊಳಕ್ಕೆ ನಾನು ಹೋಗಿದ್ದೀನ? ಕುಂಭಮೇಳದಲ್ಲಿ ಎಷ್ಟು ಒಂದು 50-60 ಜನ ಸತ್ತಿದ್ರು. ಶಾಂಪೇಡಿ ಯಾರು ಯಾರು ನಾನು ಟೀಕೆ ಮಾಡಿದ್ನ? ನಾನ್ ಟೀಕೆ ಮಾಡಿದ್ನೇನ್ರಿ? ನಾನ್ ಟೀಕೆ ಮಾಡಿದ್ನ? ಯಾರು ಮಾಡಿದ್ದವರು? ಕಾಂಗ್ರೆಸ್ನಿಂದ ಬೇರೆ. ನಾನ್ ಮಾಡಿದ್ನೇನ್ರಿ? ಸರ್ಕಾರದಿಂದ ಮಾಡಿಲ್ಲ, ಕರ್ನಾಟಕ ಸರ್ಕಾರ ಮಾಡಿಲ್ಲ. ಇಬ್ಬರದ್ದು ಒಂದೇ ಸಿಚುವೇಶನ್ನು, ಆದರೆ ಅಲ್ಲಿ ವ್ಯವಸ್ಥೆ ಮಾಡಿಕೊಂಡ್ರು ಒಂದು ಅಚಾತುರ್ಯ ನಡೀತು. ಆದರೆ ಇಲ್ಲಿ ವ್ಯವಸ್ಥೆಯೇ ಮಾಡದೆ ಜನರನ್ನ ಸಾವಿನ ಕೂಪಕ್ಕೆ ತಳ್ಳಿಬಿಟ್ರು. ಅಲ್ಲಿ ಯೋಗಿಜಿ ಅವರ ಮಾತುಗಳು ನಡುಗಿತ್ತು, ನೋವಲ್ಲಿತ್ತು. ಆದರೆ ಇಲ್ಲಿ ಅದ್ಯಾವುದು ಕೂಡ ಕಾಣಿಸ್ಲಿಲ್ಲ. ಸಿದ್ದರಾಮಯ್ಯ ಅವರೇ, ಹಾಗಾದ್ರೆ ನಿಮಗೂ ಕಾಂಗ್ರೆಸ್ಗೂ ಸಂಬಂಧವೇ ಇಲ್ವಾ? ಕಾಂಗ್ರೆಸ್ ಹೇಳಿದ್ದು ನಾನಲ್ಲ ಅಂತಿರಲ್ಲ, ನೀವು ಯಾವ ಪಕ್ಷದಿಂದ ಚುನಾವಣೆಯಲ್ಲಿ ಗೆದ್ದು ಇವತ್ತು CM ಆಗಿದ್ದೀರಾ? ಹಾಗಾದ್ರೆ ಎಸ್, ಸಿದ್ದರಾಮಯ್ಯ ಅವರು ಹೇಳಿದ್ದು ನಿಜ. ಕೆಲವೊಮ್ಮೆ ಅನಾಹುತ ನಡೆಯುತ್ತೆ ಅಭಿಮಾನಿಗಳ ವಿಪರೀತ ವರ್ತನೆಯಿಂದ. ಆದರೆ ಇಲ್ಲಿ ಮಾತ್ರ ಸರ್ಕಾರದ್ದೇ ತಪ್ಪು. ಮುಂದಾಲೋಚನೆ ಇಲ್ಲದೆ, ಪೂರ್ವ ಸಿದ್ಧತೆ ಮಾಡಿಕೊಳ್ಳದೆ ಕಾರ್ಯಕ್ರಮ ಆಯೋಜಿಸಿದ್ದೇ ಅನಾಹುತಕ್ಕೆ ಕಾರಣ. ಯಾರು ಬೇಕಾದರೂ ಹೇಳಬಹುದು, ಅದನ್ನು ಒಪ್ಕೊಳ್ಳಿ ಅಷ್ಟೇ. ಇದೇ ಪಕ್ಕದ ಮಹಾರಾಷ್ಟ್ರದಲ್ಲಿ ಕಳೆದ ವರ್ಷ ಭಾರತ T20 ವರ್ಲ್ಡ್ ಕಪ್ ಗೆದ್ದು ಬಂದಾಗ ಲಕ್ಷಾಂತರ ಮಂದಿ ಜನ ಸೇರಿದ್ರು. ತೆರೆದ ಬಸ್ನಲ್ಲಿ ಆಟಗಾರರ ಮೆರವಣಿಗೆ ಕೂಡ ಆಗಿತ್ತು. ಒಂದೇ ಒಂದು ತೊಂದರೆ ಆಗದಂತೆ ಮಹಾರಾಷ್ಟ್ರ ಸರ್ಕಾರ ಅವತ್ತು ನೋಡಿಕೊಂಡಿತ್ತು. ಅದು ಸರ್ಕಾರದ ಜವಾಬ್ದಾರಿ.
ಪತ್ರಕರ್ತ ವಿಕ್ರಾಂತ್ ಗುಪ್ತಾ ಅವರ ಮಾಹಿತಿ ಪ್ರಕಾರ ಬೆಂಗಳೂರು ಪೊಲೀಸರು ಈ ಮೆರವಣಿಗೆ ಕಾರ್ಯಕ್ರಮವನ್ನು ಬೇಡ ಅಂತ ನಿರಾಕರಿಸಿದ್ರಂತೆ. लेकिन लास्ट हमारे सहयोगी वहां पे थे और सगे जो हमारे वहां के रिपोर्टर हैं, उन्होंने बताया था कि पुलिस ने मना कर दिया था, बैंगलोर पुलिस ने मना कर दिया था कि हम ये जो ओपन बस परेड है वो नहीं करा सकते, हम इतनी सुरक्षा नहीं दे सकते. अब जिम्मेदारी किसकी है? कोई नहीं. बीसीसीआई कह रही थी हम क्या कर सकते हैं, वो तो एक फ्रेंचाइजी है, चलो ठीक है. फ्रेंचाइजी कह रही है जी हम क्या कर सकते हैं, हमने तो जी देखिए सारी बात की थी. बैंगलोर पुलिस ने मना किया था, बैंगलोर पुलिस ने दोपहर तक मना किया था और आपने सारी खबरें देखी होंगी कि उसके बाद आरसी ने कहा कि नहीं कम से कम थोड़ी देर के लिए, छोटे डिस्टेंस के लिए परमिशन दे दीजिए. यार आप जीत गए यार, आपको नहीं मालूम कि पुलिस मना कर रही है? और जब पुलिस मना कर रही है यार, आपका क्या मतलब बनता है उनको फोर्स करने का? आज ये जो जिंदगी गई है वो किसकी जिम्मेदारी है? ऐसा तो मैं मान नहीं सकता कि अंदर जो खिलाड़ियों को आप लेकर गए को या प्रशासन को या सरकार को पता नहीं था कि जिंदगी चली गई है. वहां पे लोगों की मौत हो रही है और अंदर यार ये लोग सेलिब्रेशंस करवा रहे थे, अंदर भी 40,000 लोग बैठे होंगे. ಆದರೂ ಸಿಎಂ ಹಾಗೂ DCM ಫೋಟೋ ಗೀಳಿಗೆ ಕ್ರೆಡಿಟ್ಗೋಸ್ಕರ ಇದನ್ನ ಮಾಡಿದ್ರಂತೆ. ಎಲ್ಲ ಕೂಡ ತನಿಖೆಯಲ್ಲಿ ಬಯಲಾಗುತ್ತೆ ಬಿಡಿ. ಇದನ್ನೆಲ್ಲ ನೋಡ್ತಾ ಇದ್ರೆ RCB ಯಾಕಾದರೂ ಕಪ್ ಗೆದ್ದು ಬಿಡ್ತೋ ಅನ್ನಿಸ್ತಾ ಇದೆ. ಕಪ್ ಗೆದ್ದಂತಹ ಇಂಥ ಸಂಭ್ರಮ ರಾಜ್ಯಕ್ಕೆ ಬೇಡವೇ ಬೇಡ ಸ್ವಾಮಿ. ದಯವಿಟ್ಟು RCB ಇನ್ನೊಂದು ಸಲ ನಮಗೆ ಈ ಕಪ್ ಬೇಡವೇ ಬೇಡ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್ಕಾರ ಇದಕ್ಕೆ ನೇರವಾಗಿ ಕಾರಣ ಆಗ್ತಾರೋ ಅಥವಾ ಆಗಲ್ವೋ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಜೈ ಹಿಂದ್.